ನಮಸ್ಕಾರ ಎಲ್ರಿಗೂ ಸಹ. ಇವತ್ತಿನ ವಿಷಯ ಏನಂತ ಹೇಳಿದ್ರೆ, ಮನುಷ್ಯನ ಹತ್ರ ದುಡ್ಡಿದ್ರೆ ಏನ್ ಬೇಕಾದ್ರೂ ಮಾಡ್ಲಿಕ್ಕೆ ಸಾಧ್ಯ ಅನ್ನುವ ಒಂದು ವಿಷಯ. ಈ ವಿಷಯ ಸ್ಟಾರ್ಟ್ ಆಗುದು ಎಲ್ಲಿಂದ ಅಂತ ಹೇಳಿದ್ರೆ ಕಾಂತಾರ ಮೂವಿಯಿಂದ. ಕಾಂತಾರ ಮೂವಿ ಬಂದು, ಕಾಂತಾರ ಫಸ್ಟ್ ಒನ್ ಬಂದು ಯಾವ ರೀತಿ ಹಿಟ್ ಆಯ್ತು, ಎಷ್ಟು ದುಡ್ಡು ಕಲೆಕ್ಷನ್ ಮಾಡಿತು ಅಂತ ಹೇಳಿ ನಿಮ್ಗೆಲ್ರಿಗೂ ಗೊತ್ತಿದೆ. ಇದು ಸೆಪ್ಟೆಂಬರ್ 30ಕ್ಕೆ ರಿಲೀಸ್ ಆಗಿದೆ 2022ನೇ ಇಸವಿಯಲ್ಲಿ. 2022 ಆದ್ಮೇಲೆ ಇವಾಗ 3 ವರ್ಷ ಬಿಟ್ಟು ಕಾಂತಾರ ಚಾಪ್ಟರ್ 1 ನಾಡ್ದು ಅಕ್ಟೋಬರ್ 2 ರಿಲೀಸ್ ಆಗ್ತದೆ. ಈ ವಿಷಯದಲ್ಲಿ ಕಾಂತಾರ ಚಾಪ್ಟರ್ 1 400 ಕೋಟಿ ಕಲೆಕ್ಷನ್ ಆಯಿತು. ಅದಾದ ಬಳಿಕ ಇದು ಕಾಂತಾರ ನೆಕ್ಸ್ಟ್ ಮುಂದೆ ಬರುವ ಕಾಂತಾರ ಚಾಪ್ಟರ್ 1 1,000 ಕೋಟಿ ಕಲೆಕ್ಷನ್ ಆಗ್ತದೆ ಅಂತ ಹೇಳಿ ಎಲ್ಲರೂ ಹೇಳ್ತಿದ್ದಾರೆ. ಈ ಟ್ರೇಲರ್ಗೆ ಒಂದು ಸ್ವಲ್ಪ ಮಿಶ್ರ ಪ್ರತಿಕ್ರಿಯೆ ಬಂದಿದೆ. ಅದಾದ ಬಳಿಕ ಇವರು ಪ್ರಮೋಷನ್ಸ್ ಕಮ್ಮಿ ಮಾಡ್ತಿದ್ದಾರೆ. ಯಾಕಂತ ಹೇಳಿದ್ರೆ ಮೇಕರ್ಸ್ಗೆ ಗೊತ್ತಿದೆ ತುಂಬಾ ಒಳ್ಳೆ ರೀತಿಯಲ್ಲಿ ದುಡ್ಡು ಕಲೆಕ್ಷನ್ ಆಗುತ್ತೆ ಅಂತ ಹೇಳಿ. ಕನ್ನಡದಲ್ಲಿ ಇದೊಂದು ದಾಖಲೆ ಅಂತಾನೆ ಹೇಳ್ಬೋದು. ಏನಂತ ಹೇಳಿದ್ರೆ ಬರೋಬ್ಬರಿ 30 ದೇಶದಲ್ಲಿ 6,500 ಹೆಚ್ಚಿನ ಪರದೆ ಅಂತ ಹೇಳಿದ್ರೆ 6,500 ಸ್ಕ್ರೀನ್ಗಿಂತ ಜಾಸ್ತಿ ಸ್ಕ್ರೀನ್ ಅಲ್ಲಿ ರಿಲೀಸ್ ಆಗ್ತಿದೆ. 6,500 ಥಿಯೇಟರ್ ಅಂತ ಹೇಳಿದ್ರೆ ಸ್ಕ್ರೀನ್ ಅಲ್ಲಿ ರಿಲೀಸ್ ಆದ್ರೆ ಬರೋಬ್ಬರಿ ಅವರು 1-2 ದಿನಕ್ಕೆ ಹಾಕಿದ ದುಡ್ಡೆಲ್ಲ ತೆಗೆಯುವ ಕೆಪಾಸಿಟಿ ಇದೆ. ಅದಾದ ಬಳಿಕ ಇವರಿಗೆ ಅಮೆಜಾನ್ ಪ್ರೈಮ್ ಇಂದ 125 ಕೋಟಿ ಆಫರ್ ಬಂದಿದೆ. OTT ರೈಟ್ಸ್ಗೆ ಸೇಲ್ ಆಗಿದೆ. ಈ ಮೂವಿಗೆ ಖರ್ಚಾಗಿದ್ದು 125 ಕೋಟಿ, ಅದಕ್ಕಿಂತ ಸ್ವಲ್ಪ ಜಾಸ್ತಿನೂ ಆಗ್ಬೋದು, ಸಂಭಾವನೆ ಎಲ್ಲ ಬಿಟ್ಟು ಹೇಳಿದ್ ನಾನು. ಈ ಮೂವಿಗೆ ಹಾಕಿದ ದುಡ್ಡು ಬರೋಬ್ಬರಿ OTT ರಿಲೀಸ್ ಅಲ್ಲಿ ಇವರಿಗೆ ದುಡ್ಡು ಬಂದಿದೆ. ಯಾಕಂತ ಹೇಳಿದ್ರೆ 100 ಕೋಟಿ ಜಾಸ್ತಿ ಆಫರ್ ಅಮೆಜಾನ್ ಪ್ರೈಮ್ ಅವರು ಇವರಿಗೆ ಆಫರ್ ಬಂದಿದೆ. ಇವತ್ತಿನ ವಿಷಯ ಅದಲ್ಲ. ದುಡ್ಡು ಎಷ್ಟೇ ಮಾಡಲಿ, ಹೇಗೆ ಬೇಕಾದರೂ ದುಡ್ಡು ಮಾಡಲಿ, ಅದೇನು ಮ್ಯಾಟ್ರ್ ಆಗಲ್ಲ. ಸೆಪ್ಟೆಂಬರ್ 12 ಕರ್ನಾಟಕ ಗೌರ್ಮೆಂಟ್ ಒಂದು ರೂಲ್ಸ್ ಮಾಡ್ತು. ಏನಂತ ಹೇಳಿದ್ರೆ ಇನ್ನು ಮಲ್ಟಿಪ್ಲೆಕ್ಸ್ ಆಗಲಿ, ಸಿಂಗಲ್ ಥಿಯೇಟರ್ ಆಗಲಿ, ಎಲ್ಲ ಥಿಯೇಟ್ರಲ್ಲಿ ಮೂವಿಯ ಟಿಕೆಟ್ ಪ್ರೈಸ್ ಮಾತ್ರ 200 ರೂಪಾಯಿ ಅಂತ ಹೇಳಿ ಗೌರ್ಮೆಂಟ್ ಸರ್ಕಾರ ನಮ್ಮ ಸಿದ್ದರಾಮಯ್ಯ ಅವರು, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಬಂದು ಹೇಳಿದ್ರು. ಇನ್ನು ಯಾವುದೇ ಥಿಯೇಟರ್ ಅಲ್ಲಿ ಎಲ್ಲಿ ಬೇಕಾದ್ರೂ ನೀವು ಮೂವಿ ನೋಡಿ ಬರೋಬ್ಬರಿ 200 ರೂಪಾಯಿ ಕೊಟ್ಟು ಅದಕ್ಕೆ ಒಂದು 20-30 ರೂಪಾಯಿ GST ಸೇರಿಸಿ ನೀವು ಯಾವುದೇ ದೊಡ್ಡ ಮೂವಿ ಬೇಕಾದ್ರೂ ನೋಡಿ ಬರೋಬ್ಬರಿ ಎಷ್ಟು 200 ರೂಪಾಯಿಗೆ ಮಾತ್ರ ಅಂತ. ಇದನ್ನು ಕೇಳಿದ ಜನರಿಗೆ, ಒಂದು ಮಿಡಲ್ ಕ್ಲಾಸ್ ನೋಡುವ ಜನರಿಗೆ ಖುಷಿ ಆಯ್ತು. ಯಾಕಂತ ಹೇಳಿದ್ರೆ ಒಂದು ಮೂವಿ, ಈಗ ಒಂದು ಹಿಟ್ ಆದ ಮೂವಿ, ಇಲ್ಲ ಅಂತ ಹೇಳಿದ್ರೆ ಸ್ವಲ್ಪ ಸದ್ದು ಮಾಡಿದ ಮೂವಿ ನಾವು ಒಂದು ಮಲ್ಟಿಪ್ಲೆಕ್ಸ್ ಅಲ್ಲಿ ಹೋಗಿ ನೋಡ್ಬೇಕಂದ್ರೆ ನಿಮ್ಮ ಜೇಬಿನಲ್ಲಿ 1,000 ರೂಪಾಯಿ ಇರಲೇಬೇಕು, ಇಲ್ಲಾಂದ್ರೆ ಸಾಧ್ಯನೇ ಇಲ್ಲ. ಅಲ್ಲಿ ಹೋಗಿ ನಾನು ಹೇಳುದೊಂದು ಟಿಕೆಟ್ ಒಂದು 300, 350, 400, 700 ರೂಪಾಯಿ ಎಲ್ಲ ಟಿಕೆಟ್ ಇದೆ. ಒಂದೊಂದು ಮೂವಿಗೆ ಹೈಪ್ ಜಾಸ್ತಿ ಆದ್ರೆ ಟಿಕೆಟ್ನ ದರ ಸಹ ಜಾಸ್ತಿ ಆಗ್ತಾ ಹೋಗ್ತದೆ. ಈಗ ಒಂದು ಎಕ್ಸಾಂಪಲ್ ಹೇಳೋದಾದ್ರೆ, ನಿನ್ನೆ ಒಂದು ಮೂವಿ ರಿಲೀಸ್ ಆಯ್ತು, ಪವನ್ ಕಲ್ಯಾಣ್ ಅವರದ್ದು ಓಜಿ, ತೆಲುಗು ಮೂವಿ. ಕರ್ನಾಟಕದಲ್ಲಿ ಈ ಮೂವಿಗೆ ಮಲ್ಟಿಪ್ಲೆಕ್ಸ್ ಅಲ್ಲಿ 700 ರೂಪಾಯಿ ಟಿಕೆಟ್, 700 ರೂಪಾಯಿ, 500 ರೂಪಾಯಿ, 350, 400 ಈ ತರ ಟಿಕೆಟ್. ಅದು ಯಾವುದು ತೆಲುಗು ಲ್ಯಾಂಗ್ವೇಜ್ ಅಲ್ಲಿ. ಕರ್ನಾಟಕದಲ್ಲಿ ಬಂದು ಬೇರೆ ಬೇರೆ ಲ್ಯಾಂಗ್ವೇಜ್ ಅವರು ಕೋಟಿ ಕಟ್ಟಲೆ ದುಡ್ಡು ಮಾಡ್ಕೊಂಡು ಹೋಗ್ತಿದ್ದಾರೆ. ಇದೇನು ವಿಷಯ ಅಲ್ಲ. ಅದಕ್ಕೆ ಗೌರ್ಮೆಂಟ್ ಏನ್ ಮಾಡುದು, ಎಲ್ಲರಿಗೆ ಸಹ ಒಂದೇ ತರ ಟಿಕೆಟ್. ಈ ಮಿಡಲ್ ಕ್ಲಾಸ್ ಅವರಿಗೆ ಈಸಿ ಆಗ್ಬೇಕು. ಕಷ್ಟ ಒಂದು ಹಿಂದಿನ ಕಾಲದಿಂದಲೂ ಒಂದು ಮೂವಿ ನೋಡ್ಕೊಂಡು ಬರುವ ಒಂದು ಆಡಿಯನ್ಸಿಗೆ ಈಗ ಸಿಂಗಲ್ ಥಿಯೇಟರ್ ತುಂಬಾ ಕಡೆ ಈಗ ಮುಚ್ಚಿ ಹೋಗಿದೆ. ಅಲ್ಲಿ ಕರೆಕ್ಟ್ ಕೆಲವು ಥಿಯೇಟರ್ ಅಲ್ಲಿ ಫೆಸಿಲಿಟಿ ಇರಲ್ಲ. ಹಾಗಾಗಿ ಒಬ್ಬ ಮಿಡಲ್ ಕ್ಲಾಸ್ ನವನಿಗೆ ನೋಡ್ಬೇಕು, ಒಂದು ಮಲ್ಟಿಪ್ಲೆಕ್ಸ್ ಅಲ್ಲಿ ಒಂದು ಒಳ್ಳೆ ಮೂವಿ ಬಂದಿದೆ ಹೋಗಿ ನೋಡುವ ಅಂತ ಹೋದ್ರೆ ಸಾಧ್ಯ ಇದೆ? ಫಸ್ಟ್ ವಾರ ಸಾಧ್ಯ ಇಲ್ಲ, 2ನೇ ವಾರ ಸಾಧ್ಯ ಇಲ್ಲ, 3ನೇ ವಾರನೂ ಸಾಧ್ಯ ಇಲ್ಲ, 4ನೇ ವಾರದ, ಅದು ಸಹ ವಾರದ ಮಧ್ಯದಲ್ಲಿ ಹೋದ್ರೆ ಮಾತ್ರ ನಿಮಗೆ ಟಿಕೆಟ್ ನ ಪ್ರೈಸ್ ಕಡಿಮೆ. ನೀವು ಎಕ್ಸಾಂಪಲ್ ಲಾಸ್ಟ್ ರಿಲೀಸ್ ಆದ ಸೂ ಫ್ರಮ್ ಸೋ ನೋಡಿದ್ರು, ಸೂ ಫ್ರಮ್ ಸೋ ಒಂದು ಟಿಕೆಟೇ ಸಿಕ್ಕಿಲ್ಲ, ಅಷ್ಟು ಕಾಸ್ಟ್ಲಿ. ಇದೆಲ್ಲ ಇದ್ದದಕ್ಕೆ ಗೌರ್ಮೆಂಟ್ ಒಂದು 200 ರೂಪಾಯಿ ಅಂತ ಹೇಳಿ ಟಿಕೆಟ್ ಪ್ರೈಸ್ ಫಿಕ್ಸ್ ಮಾಡ್ತು. ಇದಕ್ಕೆ ನಮಗೂ ಖುಷಿ ಆಯ್ತು, ತುಂಬಾ ಜನರಿಗೆ ಖುಷಿ ಆಯ್ತು ಈ ಒಂದು ನಿರ್ಧಾರದಿಂದ. ಬಟ್ ಇವಾಗ ಈ ನಿರ್ಧಾರ ಚೇಂಜ್ ಆಗಿದೆ. ಚೇಂಜ್ ಏನಂತ ಹೇಳಿದ್ರೆ, ಕಾಂತಾರದ ಪ್ರೊಡಕ್ಷನ್ ಟೀಮ್ ಹಾಗೂ ಮಲ್ಟಿಪ್ಲೆಕ್ಸ್ನ ಟೀಮ್, ಇನ್ನೊಂದು ಪ್ರೊಡಕ್ಷನ್ ಟೀಮ್ ಎಲ್ಲ 3 ಜನ ಸೇರಿ, ಮೈನ್ ಇದಕ್ಕೆ ಕಾಂತಾರ ಟೀಮೇ ಹೋಗಿ ಹೈಕೋರ್ಟಿಗೆ ಹೋಗಿ ಈ ತರ ತಡೆಯಾಜ್ಞೆ ತರಬೇಕು ಅಂತ ಹೇಳಿ ಪೆಟಿಷನ್ ಹಾಕಿದೆ ಗೌರ್ಮೆಂಟ್ ಇದಕ್ಕೆ, ಕೋರ್ಟಿಗೆ. ಇದಾದ ಬಳಿಕ ಕೋರ್ಟ್ನಲ್ಲಿ ವಾದವೆಲ್ಲ ಆಗಿ ಎಲ್ಲ ವಿಚಾರ ಮಾಡಿ ಈಗ ತಡೆಯಾಜ್ಞೆ ತಂದಿದೆ. ಅಂತ ಹೇಳಿದ್ರೆ ಗೌರ್ಮೆಂಟ್ ತಂದ ರೂಲ್ಸ್ ಇಲ್ಲಿಗೆ ತಡೆಯಾಜ್ಞೆ. ಇನ್ಮೇಲಿಂದ ಈಗ ನೀವು ಥಿಯೇಟರ್ ರೇಟ್ ಫಿಕ್ಸ್ ಆಗೋದು ಗೌರ್ಮೆಂಟ್ ಮುಖಾಂತರ ಅಲ್ಲ, ಆ ಒಂದು ಥಿಯೇಟರ್ನ ಓನರ್ ಮತ್ತು ಈ ಮೂವಿಯ ಮೇಕರ್ಸ್ ಇಬ್ಬರ ಮಧ್ಯೆ ನಡುವ ಒಂದು ಸಂಬಂಧ ಅಂತ ಹೇಳಿದ್ರೆ, ಒಂದು
ಅವರಿಬ್ಬರ ಮಧ್ಯೆ ಇರುವ ಒಂದು ಅಂಡರ್ಸ್ಟ್ಯಾಂಡಿಂಗಲ್ಲಿ ಪ್ರೈಸ್ ರೇಟ್ ಫಿಕ್ಸ್ ಆಗ್ತದೆ. ಸೊ ನೀವು ಈಗ ಗವರ್ಮೆಂಟ್ ತಂದ 200 ರೂಪಾಯಿ ರೇಟ್ನ ಒಂದು ದರ ಇದೆಯಲ್ಲ, ಅದೆಲ್ಲ ನಮ್ಮ ಒಂದು ಮಿಡಲ್ ಕ್ಲಾಸ್ ಜನರ ಒಂದು ಆಸೆ ನುಚ್ಚು ನೂರಾಗಿ ಹೋಯಿತು. ಸೊ ಈಗ ನೀವು ಒಂದು ಕಾಂತಾರ ಮೂವಿ ನೋಡ್ಬೇಕಂದ್ರೆ ಒಂದು 400-500 ರೂಪಾಯಿ ನಿಮ್ಮ ಜೇಬಲ್ಲಿ ಇರಲೇಬೇಕು ಒಂದು ಟಿಕೆಟ್ಗೆ. ನೀವು ಫ್ಯಾಮಿಲಿ ಸಮೇತ ಹೋಗೋದಾದ್ರೆ 2,000-3,000 ಒಂದು ಸಾಮಾನ್ಯ ಮನುಷ್ಯನಿಗೆ ನೋಡಲಿಕ್ಕೆ ಭಾರಿ ಕಷ್ಟ. ಸೊ ಇದೆಲ್ಲ ಕಾರಣ ಆಗಿದ್ದು ಕಾಂತಾರ ಮೂವಿಯ ಒಂದು ಟೀಮ್. ಸೊ ಇದು ಕೋರ್ಟ್ಗೆ ಹೋಗಿ ಈ 200 ರೂಪಾಯಿ ನಮಗೆ ಸಾಕಾಗಲ್ಲ, ನಮಗೆ ಒಂದು ಇದ್ಬೇಕಂತ ಹೇಳಿ ತಡೆಯಾಜ್ಞೆ ತಂದಿದೆ. ಗೌರ್ಮೆಂಟ್ ಕೋರ್ಟ್ ಸಹ ಅದಕ್ಕೆ ಒಪ್ಪಿದೆ. ಸೊ ಇನ್ನು ಮಲ್ಟಿಪ್ಲೆಕ್ಸ್ ಟೀಮ್ ಹಾಗೂ ಕಾಂತಾರದವರು ಎಷ್ಟು ದರ ಫಿಕ್ಸ್ ಮಾಡ್ತಾರೆ ಅದ್ರ ಮೇಲೆ ಹೋಗ್ತದೆ. ಸೊ ಇದು ಒಂದು ಸಾಮಾನ್ಯ ಮೂವಿ ಮೇಕರ್ ಟೀಮ್ಗೆ ಆದರೆ ಓಕೆ ಅಂತ ಹೇಳಿದ್ರೆ ಅವರು ತುಂಬಾ ಬಜೆಟ್ ಹಾಕಿ ಮಾಡಿರ್ತಾರೆ, ಅವರಿಗೆ ದುಡ್ಡು ಬರಬೇಕು. ಈಗ ಮೂವಿಯ ಓನರ್ನ ಪಾಯಿಂಟ್ ಆಫ್ ವ್ಯೂ ನೋಡಿದ್ರೆ ನನಗೆ ದುಡ್ಡು ಬೇಕು ಅನ್ನೋದೇ ಇರ್ತದೆ. ಅಂತ ಹೇಳಿದ್ರೆ ನಾವು ಹಾಕಿದ್ದೇವೆ ಕೋಟಿ ಕಟ್ಟಲೆ, ಸೊ ಅದಕ್ಕೆ ನಮಗೆ ಟಿಕೆಟ್ ಜಾಸ್ತಿ ಆದರೆ ಮಾತ್ರ ಬರುವುದಂತ ಇರ್ತದೆ ಅವರ ಪಾಯಿಂಟ್ ಆಫ್ ವ್ಯೂ ನೋಡೋದಾದ್ರೆ. ಸಾಮಾನ್ಯ ಮನುಷ್ಯರ ಪಾಯಿಂಟ್ ಆಫ್ ವ್ಯೂ ನೋಡೋದಾದ್ರೆ ರೇಟ್ ನಮಗೆ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಒಂದು ಫ್ಯಾಮಿಲಿ ಕರ್ಕೊಂಡು ಹೋಗ್ಲಿಕ್ಕೆ 1,000-2,000 ಒಂದು ಕೊಟ್ಟು ಥಿಯೇಟ್ರಲ್ಲಿ ಹೋಗಿ ಮೂವಿ ನೋಡುವಷ್ಟು ಕೆಪಾಸಿಟಿ ಇರಲ್ಲ ಮಿಡಲ್ ಕ್ಲಾಸ್ ಅವರಿಗೆ. ಬಟ್ ಇವರಿಬ್ಬರ ಏನು ಹೇಳ್ತಾರೆ, ಸೊ ಇದಕ್ಕೆಲ್ಲ ಕೋರ್ಟ್ ಬಂದು ಒಂದು ತಡೆಯಾಜ್ಞೆ ತಂದಿದೆ. ಏನಂತ ಹೇಳಿದ್ರೆ ಗೌರ್ಮೆಂಟ್ ಹಾಕಿದ 200 ರೂಪಾಯಿಯ ಪ್ರೈಸ್ನ ದರ ಇನ್ನು ಆ ಥರ ಇರಲ್ಲ. ಸೊ ಇನ್ನು ನಿಮಗೆ ಮಲ್ಟಿಪ್ಲೆಕ್ಸ್ಗೆ ಹೋಗಿ ಮೂವಿ ನೋಡ್ಬೇಕಂದ್ರೆ 400 ರೂಪಾಯಿ ಕೊಡಬೇಕು, 500 ರೂಪಾಯಿ ಕೊಡಬೇಕು, 600 ಕೊಡಬೇಕು, ಬೇಕಂದ್ರೆ 1,000 ಬೇಕಾದ್ರೂ ಕೊಡ್ಬೋದು. ಸೊ ಈ ನಿರ್ಧಾರದ ಬಗ್ಗೆ ನಿಮ್ಗೆ ಏನ್ ಅನಿಸ್ತು? ಸೊ ಈ ನಿರ್ಧಾರದ ಬಗ್ಗೆ ನಿಮ್ಗೆ ಖುಷಿ ಆಯ್ತಾ ಅಥವಾ ಬೇಜಾರಾಯ್ತಾ, ಏನಾಯ್ತಾ ಅಂತ ಹೇಳಿ ಕಮೆಂಟ್ ಸೆಕ್ಷನ್ ಅಲ್ಲಿ ಒಂದು ಹಾಕುದನ್ನು ಮರಿಬೇಡಿ. ಇನ್ನು ಹೊಸ ವಿಡಿಯೋದೊಂದಿಗೆ ಬರ್ತೇನೆ. ಅಲ್ಲಿವರೆಗೆ ನನ್ನೊಂದು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.